ತಗೊಳ್ಳಿ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮಲಾಸುರಸಿದ್ಧವಂದ್ಯಂ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಸ್ಮರಣಾತ್ ಭವೇತ್ ಭವತೀರನುಭವಾತ್ ಇಡಮುಖೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ನಮೋ ವಸ್ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೆ ಪ್ರೇರಯन्तु ಭವಂತಃ ಸರ್ವ ಏವ ಹಿ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್ ಭವತಿ ಯದನುಭಾವಾತ್ ಏಡಮುಖೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಾಣಿ ಭವಂತು. ಶ್ರೀ ಗುರುಭ್ಯೋ ನಮಃ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈಃ ಶಾಸ್ತ್ರವಿಸ್ತರೈಃ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾತ್ ವಿನಿಸೃತಾಃ ಅಂತ ಮಹಾಭಾರತದಲ್ಲಿ ಭಗವದ್ಗೀತೆಯ ಹಿರಿಮೆಯನ್ನ ತಿಳಿಸ್ತಾ ಇದ್ದಾರೆ. ಯಾವುದು ಕಾರ್ಯ, ಯಾವುದು ಅಕಾರ್ಯ, ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು, ಮನುಷ್ಯನಾದವ ಜೀವನದಲ್ಲಿ ಹೇಗಿರಬೇಕು, ನಾವೆಲ್ಲ ಸ್ವೇಚ್ಛಾಚಾರಿಗಳಾಗಿ ಮನಸ್ಸು ಇಚ್ಛೆ ಇರುವಂತೆ ಇರುವ ಹಾಗೆ ಹೇಗಿರಬೇಕು, ಹೇಗಿರಬಾರ್ದು ಅನ್ನೋದಕ್ಕೆ ಶಾಸ್ತ್ರಗಳು ನಮಗೊಂದು ವಿಧಿ ನಿಷೇಧಗಳನ್ನ ಹೇಳಿದೆ. ಗಾಡಿ ಇದ್ದವರೆಲ್ಲ ಬೀದಿಗೆ ತರುವಾಗ ಹೇಗೆ ಓಡಿಸ್ಬೇಕು, ಹೇಗೆ ಓಡಿಸ್ಬಾರ್ದು ಸರ್ಕಾರ ಒಂದು ನಿಯಮವನ್ನ ಮಾಡಿ. ನಾನು ಕಾಸು ಕೊಟ್ಟು ಗಾಡಿ ತಗೊಂಡಿದ್ದೀನಿ, ನಾನು ಹೇಗೆ ಬೇಕಾದ್ರೂ ಹೋಗ್ತೀನಿ ಅಂತ ಹೋಗೋ ಹಾಗಿದೆಯಾ? ಅದೆಲ್ಲ ಹೋಗ್ಬಾರ್ದು. ಹಾಗಾದ್ರೆ ಹೇಗೆ ಹೋಗ್ಬೇಕು ಅನ್ಲಿಕ್ಕೆ ಒಂದು ನಿಯಮ ಇದೆಯಲ್ಲ, ಜೀವನದಲ್ಲಿ ಹೇಗೆ ಸಾಗಿಸ್ಬೇಕು, ಹೇಗಿರ್ಬೇಕು. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತವು. ಇದು ಕಾರ್ಯ, ಇದು ಅಕಾರ್ಯ ಅನ್ನುವ ವ್ಯವಸ್ಥೆಯನ್ನ ಶಾಸ್ತ್ರಗಳು ನಮಗೆ ಮಾಡಿಕೊಟ್ಟಿದೆ. ಶಾಸ್ತ್ರಗಳು ಅಂದ್ರೆ ಯಾವುದು? 7 ನಮ್ಮ ಪ್ರಾಚೀನರು ಶಾಸ್ತ್ರ ಅಂತ ಕರೆದಿದ್ದಾರೆ. ಋಗ್ಯಜುಃ ಸಾಮ ಅಥರ್ವಾಶ್ಚ ಭಾರತಂ ಪಂಚರಾತ್ರಕಂ ಮೂಲ ರಾಮಾಯಣಂ ಚೈವ ಶಾಸ್ತ್ರವಿತ್ಯಭಿಧೀಯತೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ,
ಮಹಾಭಾರತ, ಪಂಚರಾತ್ರಾಗಮ ರಾಮಾಯಣ, ಮೂಲ ರಾಮಾಯಣ, ಈ 7 ಶಾಸ್ತ್ರ ಅಂತ ಕರೆದಿದ್ದಾರೆ. ಈ 7ರಲ್ಲಿಯೂ ಕೂಡ ಅತ್ಯಂತ ಉತ್ತಮವಾದದ್ದು, ಉತ್ಕೃಷ್ಟವಾದದ್ದು, ತುಂಬ ಚೆನ್ನಾಗಿ ಜೀವನದ ನಡೆಯನ್ನ ನಿರ್ಧಾರ ಮಾಡುವಂಥದ್ದು ಶಾಸ್ತ್ರೇಶು ಭಾರತಂ ಶಾಸ್ತ್ರ. 7 ಶಾಸ್ತ್ರಗಳ ಮಧ್ಯದಲ್ಲಿ ಮಹಾಭಾರತಕ್ಕೆ ಸಮಾನವಾದಂತಹ ಮತ್ತೊಂದು ಶಾಸ್ತ್ರ ಜಗತ್ತಲ್ಲಿ ಈ ರಾಮಾಯಣ ಮತ್ತು ಮಹಾಭಾರತ ಗ್ರಂಥ ಏನಿದೆ ಅಥವಾ ಶಾಸ್ತ್ರಗಳು ಅಂತ ಏನಿದೆ, ಇದು ಕೇವಲ ಮಾಧ್ವರು, ಬ್ರಾಹ್ಮಣರು, ಹಿಂದೂಗಳು ಇವ್ರಿಗಲ್ಲ, ಇವರಿಗ ಮಾತ್ರ ಅಲ್ಲ. ಇದು ಮನುಷ್ಯ ಮಾತ್ರದವರಿಗೆ ಭಗವಂತ ನಿರ್ಮಾಣ ಮಾಡಿಕೊಟ್ಟದ್ದು. ಈ ಭೂಮಿ ಮೇಲೆ ಯಾರೆಲ್ಲ ಮನುಷ್ಯರು ಅಂತಿದ್ದಾರೆ, ಅವರು ಹೇಗೆ ಇರಬೇಕು, ಹೇಗೆ ಇರಬಾರದು ಅನ್ನೋದನ್ನ ಕಥೆಗಳ ಮೂಲಕವಾಗಿ ವ್ಯಾಸರು ಸ್ವಯಂ ಭಗವಂತ 2 ಗ್ರಂಥಗಳಲ್ಲಿ, ಒಂದು ರಾಮಾಯಣ ಮಹಾಕಾವ್ಯ, ನೀವು ನಾವು ಕೇಳುವ ರಾಮಾಯಣ ಅಲ್ಲ, ಅದು ವಾಲ್ಮೀಕಿ ರಾಮಾಯಣ. ಆ ವಾಲ್ಮೀಕಿ ರಾಮಾಯಣಕ್ಕೂ ಬೇಸ್ ಮೂಲವಾದದ್ದನ್ನ ವಾಲ್ಮೀಕಿಗಳೇ ಹೇಳ್ತಾರೆ. ಒಂದು 100 ಕೋಟಿ ಶ್ಲೋಕಾತ್ಮಕವಾದ ರಾಮಾಯಣ, ಹಯಗ್ರೀವ ರೂಪಿ ಪರಮಾತ್ಮನಿಂದ ಬ್ರಹ್ಮದೇವರನ್ನು ಕುರಿತು ಹೇಳಿದಂಥದ್ದು. ಇಂತಹ ವಿಸ್ತೃತವಾದ ರಾಮಾಯಣ, 1,00,000 ಶ್ಲೋಕದಿಂದ ಯುಕ್ತವಾದ 97 ಪರ್ವಗಳಿಂದ ಯುಕ್ತವಾಗಿರ್ತಕ್ಕಂತಹ ಮಹಾಭಾರತ ಒಂದು ಇತಿಹಾಸ ಗ್ರಂಥ, ಇನ್ನೊಂದು ರಾಮನ ಕಥೆಯ ಸಂಗ್ರಹ ಇರತಕ್ಕಂಥ ಕಾವ್ಯ ಗ್ರಂಥ. ಇದು 2ರ ಮೂಲ ಉದ್ದೇಶ ನಿಮಗೆ ಕತೆ ಹೇಳಬೇಕು ಅಂತ ಅವರಿಗೆ ಪುಸ್ತಕ ಬರೆದದ್ದಲ್ಲ. ನೀವು ರಾಮಾಯಣವನ್ನ ನಿರಂತರ ಮತ್ತೆ ಮತ್ತೆ ಕೇಳಬೇಕು, ಒಂದೇ ಕಥೆ ಕೇಳಿದ್ದೆ ಕೇಳ್ತಾ ಇರ್ಬೇಕು. ಒಂದ್ಸತಿ ಚೈತ್ರ ಮಾಸ ಬಂದಾಗ್ಲೂ ಸೇಮ್ ರಾಮಾಯಣ, ಈ ಸತಿ ಬಂದಾಗ್ಲೂ ಸೇಮ್ ರಾಮಾಯಣ. ನಿಮ್ದೊಳ್ಳೆ ರಾಮಾಯಣ, ಬರೀ ರಾಮಾಯಣನೇ ಯಾವಾಗ್ಲೂ ಕೇಳಬೇಕಂತ ಅಲ್ಲ. ಯಾಕೆಂದ್ರೆ ರಾಮಾಯಣದಲ್ಲಿ ರಾಮನ ಗುಣಗಳ ವರ್ಣನೆ ಮಾಡಿದ್ದಾರೆ. ಈ ಗುಣ ಕೇಳಿ ಅನಂತ ಕಲ್ಯಾಣ ಗುಣಗಳಿಂದ ಪರಿಪೂರ್ಣನಾದ ರಾಮನ ಗುಣಗಳಲ್ಲಿ ಒಂದು ಗುಣ ನಿಮ್ಮ ಲೈಫಲ್ಲಿ ನೀವು ಇಂಪ್ಲಿಮೆಂಟ್ ಮಾಡಿಕೊಂಡ್ರು, ಜೀವನದಲ್ಲಿ ಅಳವಡಿಸಿಕೊಂಡ್ರು ಸಾಕು. ರಾಮಾಯಣ ಕೇಳಿದ್ದು ಸಾಕು. ಆದರೆ ಒಂದು ನೀವು 1000 ಬಾರಿ ರಾಮಾಯಣ ಕೇಳಿದ್ರು ರಾಮನ್ ಥರ ಏನಾಗಲ್ಲ. ಆಗ್ತೀವ? ಆಗಲ್ಲ. ಆದ್ರಿಂದ ನಾವು ಕೇಳಲ್ಲ ಅಂತ ಕೆಲವರು ಸತಿ ಕೇಳಿದ್ರು ರಾಮನ್ ಥರ ಆದ್ಮೇಲೆ ಕೇಳ್ಬೇಕು. ಯಾಕೆ ಹಾಗನ್ಬಾರ್ದು. ರಾಮಾಯಣ ಕೇಳೋದು ರಾಮನಂತೆ ಆಗ್ಲಿಕ್ಕಲ್ಲ, ರಾವಣಂತರ ಆಗ್ಬಾರ್ದು ಅಂತ. ನೀವು ರಾಮ ಆಗದಿದ್ರೆ ನೋ ಪ್ರಾಬ್ಲಮ್, ರಾವಣ ಆಗದಿದ್ರೆ ಸಾಕು. ರಾವಣ ಪರಸ್ತ್ರೀ ಪರಧನದ ಮೇಲೆ ಕಣ್ಣಿಟ್ಟು ಅಧಪತನದ ಹಾಗೆ ಹಿಡಿದವ. ಜೀವನದಲ್ಲಿ ಮನುಷ್ಯ ದೇವರು ಕೊಟ್ಟ ಈ ಉತ್ತಮವಾದ ಜನ್ಮವನ್ನ ಯಾವಾಗ ಹಾಳು ಮಾಡಿಕೊಳ್ತಾನೆ ಅಂದ್ರೆ, ಅವನ ದೃಷ್ಟಿ ಯಾವಾಗ ದೇವರು ಕೊಟ್ಟದ್ದಕ್ಕಿಂತಲೂ ಬೇರೆಯದಾಗಿರ್ತಕ್ಕಂಥದ್ದು. ಇದು ನಂಗೆ ಬೇಕು, ಇದು ನಂದು, ನಂದು ಬಂತು, ಕೆಳಗೆ ಬಿದ್ದಿ. ಉದ್ಧಾರ ಆಗಬೇಕಂತಿದ್ರೆ ರಾಮನಂತೆ ಗುಣಗಳು. ತಂದೆಗೆ ಮಗನಾಗಿ ಹೇಗಿರ್ಬೇಕು,
ಎಂಥ ಪಿತೃವಾಕ್ಯ ಪರಿಪಾಲನಾ ಧುರಂಧರ, ಎಂಥ ಆಶ್ಚರ್ಯ. ಅಪ್ಪನ ಮಾತು ಕೇಳುವಷ್ಟು ಇಂಥ ಮಕ್ಕಳು ಎಲ್ಲಿಯಾದರೂ ನೋಡಿದ್ರ? ಸುಮ್ಮನೆ ಮಗನಿಗೆ ರಾಮ ಅಂತ ಹೆಸರಿಟ್ಟಿರ್ತೀವಿ ಅಷ್ಟೇ, ಒಂದು ಮಾತು ಕೇಳಲ್ಲ. ಹೆಸರು ರಾಮ, ಗುಣ ಮಾತ್ರ ರಾವಣ. ಪ್ರಯೋಜನ ಇಲ್ಲ. ಅಪ್ಪನಿಗೆ ಮಗನಾಗಿ ಹೇಗಿರ್ಬೇಕು? ಶಾಸ್ತ್ರ ಹೇಳುತ್ತೆ, ಎಲ್ಲಿಯಾದರೂ ಅಪ್ಪನಿಗೆ ಕಫ ಬಂದು ಅಂತ ಉಗಿದ್ರೆ ಮಗ ನೋಡಿದ್ರೆ ಆ ಉಗುಳು ದಾಟಬಾರದು. ಅಷ್ಟು ತಂದೆಯ ಎಂಜಿಲಿಗೆ ಗೌರವ ಕೊಡಬೇಕು. ನಾವು ತಂದೆನೇ ದಾಟ್ಕೊಂಡು ಹೋಗ್ತೀವಿ, ಉಗುಳೇ ಮುಂಚೆ ಆಗುವಾಗ ಮಗನ ತೊಡೆ ಮೇಲೆ ಕೂಡಿಸ್ಕೊಂಡು ಅಪ್ಪ ತನ್ನ ಬೆರಳನ್ನ ಅವನ ಎದೆ ಮೇಲಿಟ್ಟು ಒಂದು ಪ್ರತಿಜ್ಞಾ ವಚನ ಹೇಳ್ತಾನೆ. ಇಲ್ಲಿಯ ತನಕ ನೀನು ಅಮ್ಮನ ಮೇಲ್ವಿಚಾರಣೆಯಲ್ಲಿ ಬೆಳೆದ ತಾಯಿಯೇ ಮೊದಲ ಗುರು ಮಕ್ಕಳಿಗೆ, ಹೆಣ್ಣಿರಲಿ ಗಂಡಿರಲಿ. ಮುಂದೆ ಉಪನಯನ ಆದಾಗ ಗಂಡು ಮಗುವಿಗೆ ಅಪ್ಪ ಹೇಳುವಂಥದ್ದು ಮಮ ವಾಚ ಏಕವ್ರತೋ ಜುಷಸ್ವ. ಇನ್ನು ಮುಂದೆ ನನ್ನ ಮಾತೆ ನಿನಗೆ ವ್ರತ, ನಾನು ಹೇಳಿದ ಹಾಗೆ ನಡ್ಕೊಳ್ಬೇಕು. ಹೇಳುವ ಅಪ್ಪನಿಗೂ ಗೊತ್ತಿಲ್ಲ, ಕೇಳಿದ ಮಗನಿಗೂ ಗೊತ್ತಿಲ್ಲ. ಆದ್ರೆ ಈ ಮಾತನ್ನ ಪಿತೃವಾಕ್ಯ ಪರಿಪಾಲನೆ ಮಾಡುವುದನ್ನು ತೋರಿಸ್ಲಿಕ್ಕೆ ದೇವರು 2 ಬಾರಿ, ಒಂದು ರಾಮಾವತಾರ, ಇನ್ನೊಂದು ಪರಶುರಾಮ ಅವತಾರ, 2 ಅವತಾರದಲ್ಲಿ ತಂದೆ ಮಾತನ್ನ ಪರಿಪಾಲನೆ ಮಾಡಿದ ರಾಮ. ಅವನೇನು ಅಪ್ಪನ ಮಾತು ಕೇಳಿದಿದ್ರೆ ಅವನಿಗೆ ನರಕಕ್ಕೆ ಹಾಕಲ್ಲ, ಯಾಕೆಂದ್ರೆ ಆ ನರಕಕ್ಕೆ ಅವನಿಯಾಗಿ ಹೋಗ್ತಾನೆ. ಅವನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಅವನು ಹಾಕುವಂತ ನರಕ ಇಲ್ಲ. ಇವು ನಿಮ್ ಸಣ್ಣ ಉದಾಹರಣೆ ಹೇಳ್ತೀನಿ ನೋಡಿ. ತುಂಬಾ ದುಡ್ಡಿದವ್ರನ್ನೇ ಜೈಲಿಗೆ ಹಾಕಕ್ಕಲ್ಲ, ಆಗತ್ತಾ? ಈಗ ಹೋಗ್ಬಾರ್ದು. ಇವನು ದುಡ್ಡಿರೋನಲ್ಲ, ದುಡ್ಡಿಗೆ ಅಭಿಮಾನಿ ಲಕ್ಷ್ಮಿ, ಅವಳಿಗೆ ಓನರ್ ಇವನು. ಇವನು ಎಲ್ಲಿ ನರಕ ಇಲ್ಲ. ಆದರೂ ಕೂಡ ನಾನೇ ಸಮಾಜಕ್ಕೆ ಶಾಸ್ತ್ರಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ನನ್ನನ್ನ ಫಾಲೋ ಮಾಡುವಂತಹ ಜನ ಎಷ್ಟು ಕೆಟ್ಟದಾಗಿ ನಡ್ಕೊಳ್ತಾರೆ. ಹಾಗಾಗಿ ರಾಮ ಮನುಷ್ಯನಾಗಿ ಬಂದಾಗ ತಂದೆ ಮಾತನ್ನು ಹೇಗೆ ನಡೆಸಬೇಕು ಅಂತ ತೋರಿಸಿಕೊಟ್ಟರು. ತಾಯಿಗೆ ಮಗನಾಗಿ ಹೇಗಿರಬೇಕು ರಾಮನ್ ನೋಡಿ ಕಲಿಬೇಕು. ಅದಕ್ಕೆ ಹೇಳುವಾಗ ಕೌಸಲ್ಯ ಸುಪ್ರಜಾ ರಾಮ, ಪ್ರಸಿದ್ಧವಾದ ವಾಲ್ಮೀಕಿ ಶ್ಲೋಕ ಇದೆ. ಕೌಸಲ್ಯ ಸುಪ್ರಜಾ ರಾಮ. ನಾವೆಲ್ಲ ನಮ್ಮ ಮಕ್ಕಳಿಗೆ ಈ ಥರ ಅಂದೇ ಇರಲ್ಲ. ಎಷ್ಟೋ ಸತಿ ಸಿಟ್ಟು ಬಂದು ಹೀಗೆ ಅಂದಿರ್ತಾರೆ. ನೀನು ಹೀಗಾಗ್ತೀಯ ಅಂತ ಗೊತ್ತಿದ್ರೆ ನಾನು ಹಿಡಿತಾನೆ ಇರಲಿಲ್ಲ. ಎಂಥ ಮಗ ಹುಟ್ಟುಬಿಟ್ಟಿಯೋ, ಏನ್ ನಾನು ಹಣೆ ಬರ ಈಗ ಅನ್ನೋದು ಕೇಳಿದ್ದೀವಿ. ಆದ್ರೆ ಕೌಸಲ್ಯಗೆ ಸುಪ್ರಚಾರ ಕೇಳುವಾಗೆ ಎಷ್ಟು ಆನಂದ ಆಗುತ್ತೆ. ಎಂಥ ಮಗ. ಒಂದು ಪ್ರಸಂಗ, ರಾಮದೇವರು ಕಾಡಿಗೆ ಹೋಗೋದು ತೀರ್ಮಾನ ಆಯಿತು. ಒಂದು ಅರ್ಧ ಗಂಟೆ ಮುಂಚೆ ಬಂದು ರಾಮ ಅಮ್ಮನಿಗೆ ಹೇಳಿದ್ದ, ನಾಳೆ ಬೆಳಗ್ಗೆ ನನಗೆ ಈ ರಾಜ್ಯದಲ್ಲಿ ಪಟ್ಟಾಭಿಷೇಕ. ಕಡೆಗೆ ಇನ್ನು ಅರ್ಧ ಗಂಟೆ ಬಿಟ್ಟು ಹೋಗುವಾಗ ಅಭಿಷೇಕ ಕ್ಯಾನ್ಸಲ್ ಆಗ್ತಿತ್ತು. ಕೈ ಕೊಟ್ಟಿತ್ತು. ಆಗ ನಾಡಿನಲ್ಲಿ ಪಟ್ಟಾಭಿಷೇಕ ಅಲ್ಲ, ಕಾಡಿಗೆ ಪ್ರಯಾಣ. ಅದು ಏನು, ತಕ್ಷಣದಲ್ಲಿಯೇ ಪ್ರಯಾಣ, ಹೀಗೆ ಹೊರಟುಬಿಡ್ಬೇಕು. ಕಾಡಿಗೆ ಹೋಗ್ಬೇಕಾದ್ರೂ ಅಮ್ಮನಿಗೆ ಹೇಳಿ ಹೋಗ್ಬೇಕು. ನಾಡಲ್ಲಿ ರಾಜ ಆಗಬೇಕಾದ್ರೂ ಅಮ್ಮನಿಗೆ ಹೇಳಬೇಕು, ಕಾಡಾಡಿ ಆಗಬೇಕಾದ್ರೂ ಅಮ್ಮನಿಗೆ ಹೇಳಬೇಕು. ಅಮ್ಮ ಅಂದ್ರೆ ರಾಮ ಎಷ್ಟು ಅಮ್ಮನ ಮಾತಿಗೆ ಅಮ್ಮನ ಹತ್ರ ಹೋದ. ಅಮ್ಮನಿಗೆ ಹೇಳಿದೆ, ಅಮ್ಮ ಈಗ ಒಂದು ಅರ್ಧ ಗಂಟೆ ಮುಂಚೆ ನಿಮ್ಗೊಂದು ಗುಡ್ ನ್ಯೂಸ್ ಹೇಳಿದ್ದೆ, ನಿಂಗದು. ನಂಗೇನು ನ್ಯೂಸಲ್ಲಿ ಗುಡ್ ಬ್ಯಾಡ್ ನಂಗಿಲ್ಲ, ನಿನಗೆ ಗುಡ್ ನ್ಯೂಸ್. ಮಕ್ಕಳ ರ್ಯಾಂಕ್ ಬಂದ್ರೆ ತುಂಬಾ ಸಂತೋಷ ಪಡೋ ಜೀವ ಯಾವ್ದು ಹೇಳಿ? ತಾಯಿನೇ. ಸಣ್ಣದೊಂದು ಪೇಪರ್ ಕಟ್ಟಿಂಗ್ ಇಟ್ಕೊಂಡು ಊರವ್ರಿಗೆಲ್ಲ ತೋರಿಸಿ, ಇದು ಯಾಕಂದ್ರೆ ನಮ್ಮ ಮಗ
ತೋರಿಸಿ ಹಿರಿ ಹಿರಿ ಹಿಗ್ಗೋದು ತಾಯಿನೇ ವಿನಃ ಮಗ ಕೂಡ ಅಷ್ಟಿದ್ದಲ್ಲ. ನಿಮ್ಗೊಂದು ಸಂತೋಷದ ಸುದ್ದಿ ಹೇಳಿದ್ದೆ, ಕೋಸಲಕ್ಕೆ ನಾನು ಅಧಿಪತಿ ಆಗ್ತೇನೆ, ಚಕ್ರವರ್ತಿ ಆಗ್ತೇನೆ ಅಂತ. ಸಣ್ಣ ಒಂದು ಮಾರ್ಪಾಡಾಗಿದೆ, ಎಲ್ಲ ಪ್ರೋಗ್ರಾಮ್ ಸೇಮ್. ಆದರೆ ಸಿಂಹಾಸನದಲ್ಲಿ ನಾನು ಕೂಡಲ್ಲ, ನನ್ನ ತಮ್ಮನ ಕೂಡಿಸ್ತೇನೆ, ಭರತನನ್ನ. ನಾನು ಅದೇ ಮುಹೂರ್ತಕ್ಕೆ ಮುಂಚೆ ಕಾಡಿಗೆ ಹೋಗ್ತಾ ಇದ್ದೇನೆ, ನೀನು ಆಶೀರ್ವಾದ ಮಾಡು ಅಂತ. ಅಮ್ಮನಿಗೆ ಇಲ್ಲ ಬೇಡ. ತುಂಬ ದೊಡ್ಡ ಸಂವಾದ ಇದೆ ರಾಮಾಯಣದಲ್ಲಿ. ಕೇಳುವವ ಸೀದಾ ಕೋಸಲೆಗೆ ಹೋಗಿ ಅವ್ರ ಅಮ್ಮನ ಮುಂದೆನೆ ಕೂತ್ಬಿಡ್ತಾನೆ, ಅವರಿಬ್ಬರ ಕಾನ್ವರ್ಜೇಷನ್ ಕೇಳ್ತಾ ಇದ್ದಾರೆ. ವಾಲ್ಮೀಕಿಗಳು ಅಷ್ಟು ಸುಂದರವಾಗಿ ಚಿತ್ರಣ. ಕೌಸಲ್ಯ ರಾಮನಿಗೆ ಹೇಳ್ತಾಳೆ, ರಾಮ, ನಿಂದು ಒಂದ್ಸತಿ ನೀನು ಅನ್ಕೊಂಡ್ರೆ ಖಂಡಿತ ಹೋಗೋನು, ನನ್ನ ಮಾತು ನೀನು ಕೇಳಲ್ಲ, ಹೋಗಿ. ಆದ್ರೆ ಒಂದು ಕೆಲಸ ಮಾಡು, ಇವತ್ತೊಂದು ರಾತ್ರಿ ನೀ ಇದ್ಬಿಡು, ನಾಳೆ ನಿನಗೆ ಎಣ್ಣೆ ನೀರು ಹಾಕಿ ಒಳ್ಳೆ ಅಡುಗೆ ಬಡಿಸಿ ನಿನಗೇನೇನು ಇಷ್ಟ ಎಲ್ಲ ಮಾಡಿ ಹಾಕ್ಬಿಡ್ತೀನಿ. ಯಾಕಂದ್ರೆ ನೀನಿನ್ನು 14 ವರ್ಷ, ನೀನು ಆಮೇಲೆ ಬರ್ತೀಯೋ, ನೀನು ಬಂದರೂ ಬರ್ತೀಯ, ನಾನು ಇರ್ತೀನೋ ಇರಲ್ವೋ, ಇದ್ರೂ ನಂಗೆ ಅಡುಗೆ ಮಾಡೋಕ್ಕಾಗತ್ತೋ ಇಲ್ವೋ, ಅದಕ್ಕೆ ಇವತ್ತೊಂದು ರಾತ್ರಿ ಇಟ್ಬಿಡು, ನೀನು ನೋಡ್ತಾ ಮಲಗಿಬಿಡ್ತೀನಿ, ಬೆಳಗ್ಗೆ ಎದ್ದು ನಿಂಗೆ ಅಡುಗೆ ಮಾಡಾಕ್ಬಿಡ್ತೀನಿ, ಆಮೇಲೆ ನಿನ್ನಿಷ್ಟ. ರಾಮ ಅಂತಾನೆ, ಅಮ್ಮ, ನಾನೇನಾದರೂ ರಾತ್ರಿ ಮಲಗಿದ್ರೆ ಬೆಳಗ್ಗೆ ಏಳುವಾಗ ಕಾಡಿಗೆ ಹೋಗುವ ಮನಸ್ಸು ಇರುತ್ತೋ ಚೇಂಜ್ ಆಗಿಬಿಡುತ್ತೋ, ಆದ್ರಿಂದ ನಾನು ಈಗಲೇ ಹೊರಡ್ತೀನಿ ಅಂತ. ಎಂಥ ರಾಮನ ಗುಣ ಇದೆ. ತಾಯಿಯ ಮುಂದೆ ಮಕ್ಕಳು ಹೇಗಿರಬೇಕು. ಎಲ್ಲಿ ತಾಯಿ ಕೈಕೇಯಿ ಚಿಕ್ಕಮ್ಮ ಅವಳ ಮಾತಿಗೆ ಬೆಲೆ ಕೊಡಬೇಕು ಅಂತೀವಿ. ರಾಘವೇಂದ್ರ ಸ್ವಾಮಿಗಳು ರಾಮ ಕಾಡಿಗೆ ಯಾಕೆ ಹೋದ ಅಂದ್ರೆ ಅವ್ರು ಹೇಳ್ತಾರೆ, ಕೈಕೇಯಿ ಪ್ರೀತಿ ಹೇತು, ಕೈಕೇಯಿಗೆ ಸಂತೋಷ ಆಗ್ಲಿ ಅಂತ ರಾಮ ಕಾಡ್ಕೊಂಡ. ಎಂಥ ಚಿಕ್ಕಮ್ಮ. ಆ ಚಿಕ್ಕಮ್ಮನ ಮುಂದೆ ಹೋಗಿ ರಾಮ ಹೇಳ್ತಾನೆ, ಚಿಕ್ಕಮ್ಮ, ನಿನಗೆ ಎಷ್ಟು ನನ್ನ ಮೇಲೆ ಪ್ರೀತಿ. ಅವಳಿಗೆ ತಲೆಗಿರು, ಅಲ್ಲ ಇವನಿಗೆ ಒಳ್ಳೆ ಸೀಟ್ ತಪ್ಪಿಸಿ ಕಾಡ್ಬೇಕು ಅಂದ್ರೆ ಇವನೇನೋ ಬೇರೆ ಮಾತು ಹೇಳ್ತಾ ಇದ್ದಾನಲ್ಲ. ಚಿಕ್ಕಮ್ಮ, ನಿಂಗೆ ನನ್ನ ಮೇಲೆ ಎಷ್ಟು ಪ್ರೀತಿ. ನಮ್ಮಪ್ಪ ನನ್ನ ಮೇಲೆ ರಾಜ್ಯ ಭಾರ ಅದು ಹೊರಿಸಿದ್ದು. ರಾಜ್ಯದಲ್ಲಿ ರಾಜ ಆಗೋದು ಅಂದ್ರೆ ರಾಜ್ಯದ ಯಾವುದೇ ಮೂಲೆಯಲ್ಲಿ ಏನ್ ಮಿಸ್ಟೇಕ್ ನಡೆದ್ರು ಅದಕ್ಕೆ ತಲೆ ಯಾರು ಕೊಡಬೇಕು? ರಾಜ. ಒಂದು ಕಂಪನಿ ಒಳಗೆ ಏನ್ ಹೆಚ್ಚು ಕಮ್ಮಿ ಆದ್ರೂ ಕೂಡ ಅದರದ್ದು ಹೆಡ್ ಅವನ ಆನ್ಸರಬಲ್ ಪರ್ಸನ್. ನಾನು ಈಗ ತಾನೇ ಮದುವೆ ಆಗಿದ್ದೆ, ನಿನಗೆ ನನ್ನ ಮೇಲೆ ಪ್ರೀತಿ. ಈಗ ತಾನೇ ಮದುವೆ ಆದ ಹೊಸ ದಂಪತಿಗಳು ಆರಾಮಾಗಿರ್ಲಿ ಅಂತ ನಮ್ಮನ್ನು ಪಾರ್ಕ್ ಕಳಿಸಿ ನಮ್ಮಿಬ್ಬರನ್ನ 14 ವರ್ಷ ಎಂಜಾಯ್ ಮಾಡಿ ಅಂತ ಹೇಳಿ ನಿನ್ನ ಮಗನ ತಲೆ ಮೇಲೆ ಈ ಭಾರ ಹಾಕಿಸ್ಕೊಂಡಿದೀಯ. ನೀವು ಹೀಗೆ ಟರ್ನ್ ಮಾಡ್ಬಿಟ್ಟ, ಈಗ ಯಾರು ಟರ್ನ್ ಮಾಡ್ಲಿಕ್ಕೆ ಸಾಧ್ಯನಾ? ಆ ರಾಮನಂತ ಗುಣ ನಮ್ಮ ಜೀವನದಲ್ಲಿ ನಮಗೆ ಬರುತ್ತಾ? ಒಂದು ಕಪ್ಪು ಸಕ್ಕರೆ ಇಸ್ಕೊಂಡೋದು ವಾಪಸ್ ಕೊಡದೆ ಇದ್ರೇನೆ ನಾನು ಸತ್ರು ಅವ್ರು ಮರೆಯಲ್ಲ. ಒಂದು ಕಪ್ ಸಕ್ಕರೆಗೋಸ್ಕರ. ಇದೇ ನಮ್ಮ ಜೀವನದಲ್ಲಿ ಕೈಗೆ ಎಂದವ್ರು ಯಾರು ಸಿಕ್ಬಿಟ್ಟಿದ್ರೆ ನಾವು ಏನಾಗ್ತಿದ್ವೋ ಇಮ್ಯಾಜಿನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಇದು ರಾಮನ ಗುಣಗಳು. ಈ ಗುಣಗಳನ್ನ ನಿಮಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ರಾಮಾಯಣವನ್ನ ಕೊಟ್ಟದ್ದು. ಇದು ಎಲ್ಲ ಗ್ರಂಥಗಳಿಗಿಂತಲೂ ಮಹಾಭಾರತ. ಶಾಸ್ತ್ರೇಶು ಭಾರತಂ ಶಾಸ್ತ್ರ. ಭಾರತ ಇದೆಯಲ್ಲ ತುಂಬಾ ಅದ್ಭುತವಾದ ಗ್ರಂಥ. ಆ ಭಾರತದ ಒಳಗೆ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮತ್ತೆ ಎರಡಂತೆ. ಯಾವುದದು? ಭಾರತೆ ಗೀತಿಕಾವರ. ಮಹಾಭಾರತದಲ್ಲಿಯೂ ಕೂಡ ಭಗವದ್ಗೀತೆ ಇದೆಯಲ್ಲ, ಎಲ್ಲದಕ್ಕಿಂತಲೂ ಶ್ರೇಷ್ಠ. ಒಂದೇನಾ? ಇನ್ನೊಂದಿದೆ. ಮಹಾಭಾರತದಲ್ಲಿ ಈ 2 ಅತ್ಯಂತ ಉತ್ಕೃಷ್ಟವಾದ ಭಾಗಗಳು. ಒಂದು ಮಹಾಭಾರತದ ಭಗವದ್ಗೀತೆ